ಗುಂಡಿ ಗಂಡಾಂತರ ತಪ್ತಾ ಇಲ್ಲ ಬೆಂಗಳೂರಿನಲ್ಲಿ ಗುಂಡಿಯ ಕಾರಣಕ್ಕೋಸ್ಕರ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಬೈಕ್ ಸವಾರ ಚರಂಡಿಗೆ ಬಿದ್ದಂತಹ ಘಟನೆ ಬೆಳಕಿಗೆ ಬಂದಿದೆ. ರಾಯಸಂದ್ರದಲ್ಲಿ ಆಗಿರೋದು ನೋಡಿ. ಬೈಕ್ ಸಮೇತ ಆತ ಬಿದ್ದಿದ್ದಾನೆ, ಆತನಿಗೆ ಗಾಯಗಳಾಗಿದೆ. ಇದು ನಿಲ್ತಾ ಇಲ್ಲ, ಇದು ನಿಲ್ಲುವಂತಹ ಸ್ಟೋರಿನೇ ಅಲ್ಲ. ಡಿಸಿಎಂ ಸಾಹೇಬ್ರು ವಾರ್ನಿಂಗ್ ಕೊಟ್ಟಿದ್ದಾಯ್ತು, ಗುಂಡಿ ಮುಚ್ತಾ ಇದೀವಿ ಅಂತ ಹೇಳಿದ್ದಾಯ್ತು, ಸರ್ಕಾರದ ವತಿಯಿಂದ ಅನೇಕ ಸಲ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಿದ್ದಾಯ್ತು. ಆದರೂ ಬಲಿಗಾಗಿ ಕಾಯ್ತಾ ಇರುವಂತಹ ಗುಂಡಿಗಳ ಕಾರಣಕ್ಕೆ ಅವಾಂತರಗಳಾಗ್ತಾ ಇರೋದು ತಪ್ತಾ ಇಲ್ಲ. ದೃಶ್ಯ ನೋಡ್ತಾ ಇದ್ದೀರಾ, ಆತ ಹೆಂಗ್ ಬಿದ್ದಿದ್ದ ನೋಡ್ತಾ ಇದ್ದೀರಾ. ಆತನ ಅದೃಷ್ಟ ಆಯುಷ್ಯ ಎರಡು ಗಟ್ಟಿ ಇತ್ತು, ಹೀಗಾಗಿ ಬದುಕುಳಿದ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಯಾವಾಗಾಗಿರುವಂತಹ ಘಟನೆ ಇದು? ಸಂಬಂಧಪಟ್ಟಂತಹ ವಾರ್ಡ್ ಇಂಜಿನಿಯರ್ಗಳ ಗಮನಕ್ಕೆ ಇದು ಬಂದಿದೆಯಾ? ಏನ್ ಕತೆ, ಯಾಕಂತಲ್ಲಿ ಗುಂಡಿ ಮುಚ್ಚಿಲ್ಲ? ಮಮತಾ, ಇದು ನಿನ್ನೆ ನಡೆದಿರುವಂತಹ ಘಟನೆ. ಇದು ಬೈಕ್ ಸವಾರನೊಬ್ಬ ಏನು ನಾರ್ಮಲ್ ಆಗಿ ಬರ್ತಾ ಇರ್ತಾನೆ, ಇದ್ದಕ್ಕಿದ್ದಂತೆ ಗುಂಡಿ ಕಾಣುತ್ತೆ. ಅದನ್ನ ತಪ್ಪಿಸೋದಕ್ಕೆ ಅಂತ ಹೇಳಿ ಗುಂಡಿಗೆ ಗಾಡಿ ಇಳಿಯುತ್ತೆ. ಆದ್ರೂ ಕೂಡ ಟ್ರೈ ಮಾಡ್ತಾನೆ, ತಪ್ಪಿಸೋದಕ್ಕೆ ಆಗೋದಿಲ್ಲ. ಗಾಡಿ ಬ್ಯಾಲೆನ್ಸ್ ಅನ್ನ ತಪ್ಪಿ ಪಕ್ಕದಲ್ಲೇ ಇರುವಂತಹ ಚರಂಡಿಗೂ ಕೂಡ ಬೀಳ್ತಾನೆ. ಆ ನಂತರ ಅಲ್ಲಿದ್ದಂತಹ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡ್ತಾರೆ, ಮೇಲೆತ್ತುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇದು ನಡೆದಿರುವಂತದ್ದು ರಾಯಸಂದ್ರ ಮತ್ತೆ ಗಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ. ಈಗಾಗಲೇ ಸ್ಥಳೀಯ ಇಂಜಿನಿಯರ್ಗಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ಯಾಗ್ ಮಾಡಿ ಅವ್ರಿಗೆ ಅವ್ರಿಗೆ ತಲುಪುವ ರೀತಿಯಲ್ಲಿ ಟೆಕ್ಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ನಗರದ ಬಹುತೇಕ ಭಾಗಗಳಲ್ಲಿ ಗುಂಡಿ ಗಂಡಾಂತರಗಳು ನಿರಂತರವಾಗಿ ಆಗ್ತಾನೆ ಇದೆ. ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ ಲೈನ್ ಕೊಡ್ತಾರೆ. ಹಾಗಿದ್ರೂ ಕೂಡ ಗುಂಡಿಗಳು ಇನ್ನೂ ಕೂಡ ಏನು ಮುಚ್ಚುವಂತ ಕೆಲಸಗಳು ಆಗ್ತಾ ಇಲ್ಲ. ಸದ್ಯ ಬೈಕ್ ಸವಾರ ಏನಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈಗ ಅಂದ್ರೆ ಬಚಾವಾಗಿದ್ದಾನೆ, ಯಾವುದೇ ದೊಡ್ಡ ಮಟ್ಟದ ಹಾನಿ ಆಗಿಲ್ಲ. ಒಂದೊಮ್ಮೆ ಏನಾದ್ರೂ ಬೈಕ್ ನ ಬ್ಯಾಲೆನ್ಸ್ ತಪ್ಪಿ ಅದೇ ರಸ್ತೆಯಲ್ಲಿ ಬಿದ್ದಿದ್ರು ಅಥವಾ ಹಿಂಬದಿಯಿಂದ ಬೈಕ್ ಬೇರೆ ವೆಹಿಕಲ್ಸ್ ಗಳು ಬಂದು ಹತ್ತಿಸಿದ್ರೆ ಜೀವಕ್ಕೆ ಕುತ್ತಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಾ ಇದ್ವು. ಈ ಹಿಂದೆ ಕೂಡ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಸ್ಥಳೀಯ ಇಂಜಿನಿಯರ್ಗಳಿಗೆ ಸಾಕಷ್ಟು ಖಡಕ್ ಸೂಚನೆ ಕೊಟ್ಟ ಬಳಿಕವೂ ಕೂಡ, ಡೆಡ್ ಲೈನ್ ನೀಡಿದ್ರು ಬಳಿಕವೂ ಕೂಡ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಬೆಂಗಳೂರಲ್ಲಿ ಆಗ್ತಾ ಇಲ್ಲ. ಸದ್ಯಕ್ಕೆ ಈಗ ಬೈಕ್ ಸವಾರ ಸೇಫ್ ಆಗಿದ್ದಾನೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್, ನಮ್ಮೆಲ್ಲ ಮಾಹಿತಿಗಾಗಿ.